ಇಂದು ಆರಂಭವಾದ ಚಳಿಗಾಲ ಅಧಿವೇಶನ ಧರಣಿಯಲ್ಲಿಯೇ ಅಂತ್ಯ. ಇಂದು ಬೆಳಗಾವಿಯಲ್ಲಿ ಆರಂಭಗೊಂಡ ಚಳಿಗಾಲ ಅಧಿವೇಶನ ಧರಣಿ ಸತ್ಯಾಗ್ರಹ ಹೋರಾಟದ ನಡುವೆ ಒಂದು ದಿನ ಅಂತ್ಯಗೊಂಡಿತು. ರೈತರು ಹಾಗೂ ಬಿಜೆಪಿಯವರು ಧರಣಿ ಸತ್ಯಾಗ್ರಹಗಳಿಂದ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಘೋಷಣೆಗಳ ನಡುವೆ 10 ದಿನದಲ್ಲಿ ಒಂದು ದಿನ ಅಂತ್ಯ ಕಂಡಿತು. ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಸುತ್ತಿದ್ದಾರೆ. ಸರ್ಕಾರ ರೈತರ ಸಮಸ್ಯೆಗಳನ್ನು ಬಗೆಹರಿಸದೆ ಅಧಿವೇಶನದ ವೇಳೆಗೆ ಗದ್ದಲಗಳು ನಡೆಯುತ್ತವೆ. ಆದರೆ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿದ್ದಕ್ಕೆ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣವಾಗಬೇಕಾಗಿದೆ. ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗುತ್ತಿಲ್ಲ. ಇದು ರೈತರು ಮತ್ತು ವಿರೋಧ ಪಕ್ಷದವರ ವಾದ. ಆದರೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ನಡುವಿನ ಇದ್ದ ತೊಂದರೆ ಬಗೆಹರಿಯದಿದ್ದಕ್ಕೆ ರೈತರ ಹೊಟ್ಟೆಯ ಮೇಲೆ ಹೊಡೆಯುತ್ತಿದ್ದಾರೆ. ಇಂದು ಸದನದ ಒಳಗೆ ಬಿಜೆಪಿಯ ಶಾಸಕರು ಕಬ್ಬಿಗೆ ಸರಿಯಾದ ಬೆಲೆ ನಿಗದಿ ಹಾಗೂ ಕಳಂಕಿತ ಸಚಿವರ ಕುರ್ಚಿ ಖಾಲಿ ಮಾಡುವಂತೆ ಹಠ ಹಿಡಿದು ಸದನದ ಕಲಾಪ ಹಾಳು ಮಾಡಿದರು. ಇದರಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹಾಗೂ ರೈತರ ಸಮಸ್ಯೆ ಬಗೆಹರಿಸುವುದು ಹೇಗೆ ಎಂದು ಜೆಡಿಎಸ್ ಮುಖಂಡರದ್ದು. ಇದು ಬಿಜೆಪಿಯವರು ರಾಜಕೀಯ, ಇಂದು ಕಲಾಪವೇ ಹಾಳಾಗಿದೆ ಎಂದು ಅವರು ಆರೋಪಿಸಿದರು. ಬಿಜೆಪಿಯ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸುವರ್ಣಸೌಧದ ಎದುರಿಗೆ ಕೊಂಡಸ್ಕೊಪ್ಪ ಗ್ರಾಮದ ಹತ್ತಿರ ಸರ್ಕಾರ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತು ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕೆಂದು ಬೃಹತ್ ಪ್ರತಿಭಟನೆ ನಡೆಸಿದರು. ನಂತರ ಸಾವಿರಾರು ಕಾರ್ಯಕರ್ತರನ್ನೊಳಗೊಂಡ ಬಿಜೆಪಿ ಮುಖಂಡರು ಸುವರ್ಣಸೌಧ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ರಸ್ತೆಯಲ್ಲಿಯೇ ಅವರನ್ನು ತಡೆದು ವಾದ ವಿವಾದಗಳ ನಡುವೆ ಬಂಧಿಸಿ ಅವರನ್ನು ನಂತರ ಬಿಡುಗಡೆಗೊಳಿಸಿದರು. ಮತ್ತು ರೈತರು ಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಅವರನ್ನೂ ಸಹ ಪೊಲೀಸರು ತಡೆ ಹಿಡಿದು ಬಂಧಿಸಿ ಬಿಡುಗಡೆಗೊಳಿಸಿದರು. ಇದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರರು ಪರದಾಡುತ್ತಿದ್ದರು. ಸಾವಿರಾರು ಪೊಲೀಸರು ಎಲ್ಲರನ್ನೂ ಮನವೊಲಿಸುವುದರಲ್ಲಿ ಹರಸಾಹಸ ಪಡಬೇಕಾಯಿತು. ಇವತ್ತು ನಡೆದ ಈ ಸುವರ್ಣಸೌಧದ ಚಳಿಗಾಲ ಅಧಿವೇಶನದ ಸುದ್ದಿ.